ಸಂಜೆಯ ಸಮಯ ಕಾಲೇಜಿನ ಮೈದಾನದಲ್ಲಿ ಎಲ್ಲರೂ ತಮ್ಮ ತಮ್ಮ ಮಾತುಗಳಲ್ಲಿ ತಲ್ಲೀನರಾಗಿದ್ದರು. ಆದರೆ ನನ್ನ ಗಮನ ಮಾತ್ರ ಒಂದೇ ಕಡೆ ನಿಂತಿತ್ತು, ಅವಳ ಮೇಲೆ. ಮೊದಲ ಬಾರಿ ಅವಳನ್ನು ನೋಡಿದಾಗ ನನಗೆ ಏನೋ ವಿಚಿತ್ರವಾದ ಭಾವನೆ ಉಂಟಾಯಿತು. ಅವಳ ನೋಟದಲ್ಲಿ ಒಂದು ವಿಶಾಲವಾದ ಲೋಕ ಇದ್ದಂತೆ ಅನಿಸಿತು. ನಾನು ಅವಳನ್ನು ನೋಡುತ್ತಿದ್ದೆ, ಆದರೆ ಅವಳ ಬಳಿ ಹೋಗಿ ಮಾತಾಡೋ ಧೈರ್ಯ ಮಾತ್ರ ಬರ್ತಿರಲಿಲ್ಲ. ದಿನಗಳು ಹೋದವು. ನಾನು ಒಂದೇ ಜಾಗದಲ್ಲಿ ಇದ್ದರೂ ನಮ್ಮ ನಡುವೆ ಮೌನವೇ ಹೆಚ್ಚಿತ್ತು. ಒಂದು ದಿನ ಲೈಬ್ರರಿಯಲ್ಲಿ ಅವಳು ನನ್ನ ಪಕ್ಕದ ಟೇಬಲ್ನಲ್ಲಿ ಕುಳಿತಿದ್ದಳು. ಪುಸ್ತಕ ಓದುತ್ತಿದ್ದರೂ ನನ್ನ ಗಮನ ಎಲ್ಲವೂ ಅವಳಲ್ಲೇ ಇತ್ತು. ಮನಸ್ಸಿನಲ್ಲಿ ಸಾವಿರ ಮಾತುಗಳು ಬರುತ್ತಿದ್ದವು, ಆದರೆ ಹೇಳಲು ಬಂದಾಗ ಹೃದಯದಲ್ಲಿ ನಿಂತು ಬಿಡುತ್ತಿದ್ದವು. ಆ ಸಮಯದಲ್ಲಿ ನನ್ನ ಮನಸ್ಸು ಮತ್ತೆ ಹೇಳಿತು, ವ್ಯಕ್ತಪಡಿಸಲು ಅದೇನೋ ಮುಜುಗರ. ನಿನ್ನ ಸನಿಹವೇ ಬಯಸಿದೆ, ಉಕ್ಕಿ ತರಲು ಮನಸ್ಸಿನ ತೊಳಲಾಟವ. ಅಚಾನಕ್ಕಾಗಿ ಅವಳು ನನ್ನ ಕಡೆ ನೋಡಿದಳು. ನೀನು ಯಾವಾಗಲೂ ನನ್ನನ್ನು ನೋಡ್ತಾ ಇರ್ತೀಯ, ಯಾಕೆ ಎಂದು ನಗುತ್ತಾ ಕೇಳಿದಳು. ನಾನು ಸ್ವಲ್ಪ ಮುಜುಗರದಿಂದ ಹೇಳಿದೆ, ಕೆಲವರು ಜೀವನಕ್ಕೆ ಬರುವಾಗ ಮಾತು ಬೇಡ, ಅವರ ನೋಟ ಸಾಕು. ಅವಳು ಕ್ಷಣಕಾಲ ಮೌನವಾಗಿ ನನ್ನನ್ನು ನೋಡಿದಳು. ಮತ್ತೆ ನಿಧಾನವಾಗಿ ಹೇಳಿದಳು, ಹಾಗಿದ್ರೆ ಇನ್ನು ಮುಂದೆ ಮಾತು ಕೂಡ ಇರಲಿ. ಆ ಕ್ಷಣದಲ್ಲಿ ನನಗೆ ಅರ್ಥ ಆಯಿತು, ಪ್ರೀತಿ ಕೆಲವೊಮ್ಮೆ ಒಂದು ನೋಟದಿಂದ ಶುರುವಾಗಿ ಒಂದು ಮಾತಿನಿಂದ ಹತ್ತಿರವಾಗುತ್ತದೆ ಅಂತ. ಮುಂದೆ ಬರುವ ಹೊಸ ಕಥೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.